ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಇವತ್ತಿನ ದಿವಸ ಲಿಂಕರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ರೀ. ಇದು 3 ಮಾರ್ಕ್ಸಿನ ಕ್ವಶನ್ ಇರ್ತದೆ. ಇಲ್ಲಿ ಕ್ವಶನನ್ನು ಬ್ರಾಕೆಟ್ನಲ್ಲಿ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಾಗಿ ಪ್ಯಾಸೇಜನ್ನು ಓದ್ಕೊಂಡು ನೀಟಾಗಿ ಆನ್ಸರ್ನ ಮಾಡಬೇಕು. ಇದು ಮಿಡ್ ಟರ್ಮ್ ಎಕ್ಸಾಮ್ ಆಗಲಿ ಅಥವಾ ಎನ್ಯುವಲ್ ಎಕ್ಸಾಮಿಗಾಗಲಿ ಇಂಪಾರ್ಟೆಂಟ್ ಕ್ವಶನ್ ಅನ್ಸದೆ. 3 ಮಾರ್ಕ್ಸಿನ ಕ್ವಶನ್. ಇಲ್ಲಿ ಲಿಂಕರ್ಸ್ ಅಂತಂದ್ರೆ ಲಿಂಕರ್ಸ್ ಆರ್ ವರ್ಡ್ಸ್ ದ್ಯಾಟ್ ರಿಲೇಟ್ ಟು ಒನ್ ಐಡಿಯಾ ಆರ್ ಸೆಂಟೆನ್ಸ್ ಆಫ್ ದ ಟೆಕ್ಸ್ಟ್ ವಿತ್ ಎನದರ್. ಒಂದು ಸೆಂಟೆನ್ಸ್, 2 ಸೆಂಟೆನ್ಸ್ಗಳ ನಡುವೆ ಅಥವಾ ಒಂದು ಐಡಿಯಾ ಇರ್ತದೆ ಅಥವಾ ಒಂದಿಷ್ಟು ವರ್ಡ್ಸ್ಗಳು ಜಾಯಿಂಟ್ ಮಾಡೋಲ್ಲಿ ಇದನ್ನು ನಾವು ಬಳಸ್ತೇವೆ ಅಂತ ಹೇಳ್ತೀವಿ. ಇಲ್ಲಿ ನೀವು ಕನ್ನಡದಲ್ಲಿ ಮೊದಲು ಅರ್ಥ ಮಾಡ್ಕೊಂಬಿಡ್ರಿ. ಆ ಲಿಂಕರ್ಸ್ಗಳ ಅರ್ಥಗಳನ್ನು ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡಿದ್ರಿಪ್ಪ ಅಂತಂದರೆ 3 ಮಾರ್ಕ್ಸ್ ಕಂಪ್ಲೀಟಾಗಿ 3 ಮಾರ್ಕ್ಸನ್ನ ತೆಗಿತಾ ಹೋಗ್ತೀರಿ. ಇಲ್ಲಿ ಬಟ್ ಅಂದರೆ ಆದರೆ, ಆ್ಯಂಡ್ ಅಂದರೆ ಮತ್ತು, ದೇರ್ಫೋರ್ ಅಂದರೆ ಆದ್ದರಿಂದ, ಬಿಕಾಸ್ ಅಂದರೆ ಏಕೆಂದರೆ, ದಸ್ ಈ ರೀತಿಯಾಗಿ, ಫೈನಲಿ ಅಂದರೆ ಕೊನೆಯದಾಗಿ, ಈ ಫೈನಲಿ ಲಾಸ್ಟ್ಲಿ ಅಂತ ಬರ್ತಾವ್ರಿ, ಫಸ್ಟ್, ಆಮೇಲೆ ಬಿಸೈಡ್ಸ್ ಅಲ್ಲದೆ, ಆಲ್ದೋ ಆದಾಗ್ಯೂ, ಹಾಗಿದ್ದರೂ ಅಂತ ಹೇಳ್ತೀವಿ, ಸಿಮಿಲರ್ಲಿ ಹಾಗೆಯೇ ಅದರಂತೆಯೇ, ಹ್ಯಾವೆವರ್ ಅಂದರೆ ಆದರೆ, ಗ್ರ್ಯಾಜುಯಲಿ ಕ್ರಮೇಣವಾಗಿ, ವೆನ್ ಯಾವಾಗ, ಬಿಫೋರ್ ಮೊದಲು, ಆಫ್ಟರ್ ನಂತರ, ಆ್ಯಸ್ ಎಂದು, ಹೆನ್ಸ್ ಆದ್ದರಿಂದ, ಸಿನ್ಸ್ ಇದರಿಂದ, ಸೊ ಅಂದರೆ ಹಾಗಾಗಿ ಅಂತ ಯೂಸ್ ಮಾಡ್ತೀವಿ. ಆಲ್ರೆಡಿ ಕೆಲವೊಂದಿಷ್ಟು ಲಿಂಕರ್ಸ್ಗಳು ನಿಮ್ಗೆ ಆಲ್ರೆಡಿ ಗೊತ್ತದ. ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಕೆಲವೊಂದಿಷ್ಟು ಅರ್ಥ ಮಾಡ್ಕೊಂಡಿರಿ. ಬಟ್, ಆ್ಯಂಡ್, ಬಿಕಾಸ್, ದಸ್ ಇವನ್ನ ನೀವು ಮೊದಲೇ ತಿಳ್ಕೊಂಡಿರಿ. ಈಗ ಒಂದು ಎಕ್ಸಾಂಪಲ್ ಮೂಲಕ ನಾವೇನು ಮಾಡೋಣ ರೀ, ಇದನ್ನು ಲಿಂಕರ್ಸನ್ನು ನೋಡೋಣ. fill in the blanks by using the right linkers. ಅಂದರೆ 3 ಲಿಂಕರ್ಸ್ಗಳನ್ನ ಕೊಟ್ಟಾರ. ನೀವು ಅದನ್ನು ಪ್ಯಾಸೇಜನ್ನು ಓದ್ಕೊಂಡು ನೀಟಾಗಿ ಆನ್ಸರ್ನ ಮಾಡಬೇಕು. ವಂದನಾ ಶಿವ ಲರ್ನ್ಡ್ ಅಬೌಟ್ ಡೈವರ್ಸಿಟಿ ಇನ್ ದ ಹಿಮಾಲಯನ್ ಫಾರೆಸ್ಟ್ ಡ್ಯಾಶ್ ವಾಂಟೆಡ್ ಟು ಅಡಾಪ್ಟ್ ಇಟ್ ಇನ್ ಹರ್ ಫಾರ್ಮ್ಸ್ ಡ್ಯಾಶ್ ಶಿ ಸ್ಟಾರ್ಟೆಡ್ ಸೇವಿಂಗ್ seeds from farmers fields. She realized the need of farm for demonstration and training dash Vandana farm was started in Doon Valley. ಇಲ್ಲಿ ನೋಡ್ರಿ, ವಂದನಾ ಶಿವ ಲರ್ನ್ಡ್ ಅಬೌಟ್ ಡೈವರ್ಸಿಟಿ. ಆಲ್ರೆಡಿ ನೀವು ವಂದನಾ ಶಿವ ಪಾಠವನ್ನು ತಿಳ್ಕೊಂಡಿದ್ದೀರಿ. ವಂದನಾ ಶಿವ ಲರ್ನ್ಡ್ ಅಬೌಟ್ ಡೈವರ್ಸಿಟಿ ಇನ್ ದ ಹಿಮಾಲಯನ್ ಫಾರೆಸ್ಟ್ ಡ್ಯಾಶ್. ಇಲ್ಲಿ ದೆನ್ ಅಂತ ಬರೀಬೇಕು. ದೆನ್ ಅಂದರೆ ನಂತರ ಅಂತ ಅರ್ಥ ಆಗ್ತದೆ. ವಾಂಟೆಡ್ ಟು ಅಡಾಪ್ಟ್ ಇಟ್ ಇನ್ ಹರ್ ಫಾರ್ಮ್ಸ್ ಡ್ಯಾಶ್ ವಾಂಟೆಡ್ ಟು ಅಡಾಪ್ಟ್ ಇನ್ ಹರ್ ಫಾರ್ಮ್ಸ್ ಆ್ಯಂಡ್ ಅಂತ ಬಳಸ್ರಿ. ಶಿ ಸ್ಟಾರ್ಟೆಡ್ ಸೇವಿಂಗ್ ಸೀಡ್ಸ್ ಫ್ರಮ್ ಫಾರ್ಮರ್ಸ್ ಫೀಲ್ಡ್ಸ್. ಶಿ ರಿಯಲೈಸ್ ದ ನೀಡ್ ಆಫ್ ದ ಫಾರ್ಮ್ ಫಾರ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಟ್ರೈನಿಂಗ್ ಡ್ಯಾಶ್. ದಸ್ ಮೇಲ್ಗಡೆ ನೀವು ತಿಳ್ಕೊಂಡಿರಿ. ದಸ್ ಅಂದ್ರೇನು, ಈ ರೀತಿಯಾಗಿ. ಯಾವ ರೀತಿಯಾಗಿ? ಡೆಮಾನ್ಸ್ಟ್ರೇಷನ್ ಆ್ಯಂಡ್ ಟ್ರೈನಿಂಗ್. ದಸ್ ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ ಡೂನ್ ವ್ಯಾಲಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಲಿಂಕರ್ಸ್ ಕಂಟಿನ್ಯೂ ಮಾಡೋಣ ರೀ. ಇನ್ನೊಂದಿಷ್ಟು ಎಕ್ಸಾಂಪಲ್ ಮೂಲಕ ನಿಮಗೆ ಮಾಡ್ತೀನಿ ರೀ. ಲಿಂಕರ್ಸ್ನ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಇವೆರಡು ಎಕ್ಸಾಮ್ಗೆ ನೀವು 3 ಮಾರ್ಕ್ಸನ್ನ ತೆಗೆಯುವಂತ್ರಿ.